ಡಿವೋರ್ಸ್ ನಂತರ ದೇವರಿಗೆ ಧನ್ಯವಾದ ಹೇಳಲು ಯುವಕನೊಬ್ಬ ಮಾಡಿದ ಕೆಲಸ ಇದೀಗ ಸೋಷಿಯಲ್ ಮೀಡಿಯಾದಲ್ಲೇ ಭಾರಿ ವೈರಲ್ ಆಗ್ತಿದೆ. ಹೌದು ವೀಕ್ಷಕರೇ, ವಿಚ್ಛೇದನವಾದ ಬಳಿಕ ಮನಸ್ಸಿನ ಒತ್ತಡದಿಂದ ಹೊರಬಂದ ಈ ಯುವಕ ದೇವರಿಗೆ ಕೃತಜ್ಞತೆ ಸಲ್ಲಿಸಲು ಸುಮಾರು 9 ಕಿಲೋಮೀಟರ್ ದೂರವನ್ನು ದೀಡ್ ನಮಸ್ಕಾರ ಹಾಕುತ್ತಾ ಪಾದಯಾತ್ರೆ ನಡೆಸಿದ್ದಾನೆ. ಪ್ರತಿ ಹೆಜ್ಜೆಯಲ್ಲೂ ದೀಡ್ ನಮಸ್ಕಾರ ಮಾಡುತ್ತಾ ಆತ ತನ್ನ ಭಕ್ತಿಯನ್ನು ವ್ಯಕ್ತಪಡಿಸಿದ್ದು, ಈ ದೃಶ್ಯವನ್ನು ನೋಡಿದವರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು, ಕೆಲವರು ಯುವಕನ ಭಕ್ತಿಯನ್ನು ಪ್ರಶಂಸಿಸಿದರೆ ಇನ್ನು ಕೆಲವರು ಇದೊಂದು ಅತಿರೇಕ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಡಿವೋರ್ಸ್ ಬಳಿಕ ಹೊಸ ಜೀವನ ಆರಂಭಿಸಲು ಯುವಕನ ಈ ವಿಶಿಷ್ಟ ಪ್ರಯತ್ನ ಇದೀಗ ಎಲ್ಲರ ಗಮನ ಸೆಳೆತಾ ಇದೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.